ಫ್ರೆಂಡ್ಸ್ ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ಯುವ ನಿಧಿ ಅರ್ಜಿಯನ್ನು ಹೀಗೆ ಓಪನ್ ಆಗಿದೆ. ಆ ಓಪನ್ ಆದಂಥ ಅರ್ಜಿಯನ್ನು ಹೇಗೆ ಹಾಕುವುದು ಅಂತ ತಿಳಿಸ್ಕೊಡ್ತೀನಿ. ಮೊದಲು ನೀವು ನಿಮ್ಮ ಗೂಗಲ್ಗೆ ಹೋಗಿ ಸೇವಾ ಸಿಂಧು ಅಂತ ಟೈಪ್ ಮಾಡ್ಕೊಳ್ಳಿ. ಸೇವಾ ಸಿಂಧು ಟೈಪ್ ಮಾಡಿದ ಮೇಲೆ ಸರ್ಚ್ ಮಾಡಿದ ನಂತರ ನಿಮಗೆ ಒಂದು ಈ ರೀತಿ ಸೇವಾ ಸಿಂಧು 1 ಅಂತ ಬರುತ್ತೆ. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಸೇವಾ ಸಿಂಧು 1 ಅಂತ. ಈ ಒಂದು ಸೇವಾ ಸಿಂಧು 1 ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಅಪ್ಲೈ ಫಾರ್ ಸರ್ವಿಸ್ ಅಂತ ಈ ರೀತಿ ಡ್ಯಾಶ್ಬೋರ್ಡ್ ಬರುತ್ತೆ. ಅಲ್ಲಿ ಮೇಲ್ಗಡೆ ಇಮೇಲ್ ಅಥವಾ ಮೊಬೈಲ್ ನಂಬರು, ಕೆಳಗಡೆ ಪಾಸ್ವರ್ಡ್ ಅಥವಾ OTP, ಅದ್ರ ಕೆಳಗಡೆ ಕ್ಯಾಪ್ಚಾ ಕಾಣ್ತಿದೆ. ಆ ಕ್ಯಾಪ್ಚಾನ ಟೈಪ್ ಅಂತಿದ್ರೆ ಅಲ್ಲಿ ಹಾಕ್ಬಿಟ್ಟು ಕೆಳಗಡೆ ಸಬ್ಮಿಟ್ ಕೊಡ್ಕೊಳ್ಳಿ. ನಿಮಗೆ ಯೂಸರ್ ಐಡಿ ಪಾಸ್ವರ್ಡ್ ಗೊತ್ತಿದೆ, ಒಂದ್ಸಲ ಹಾಕಿಲ್ಲ ಅಂದರೆ ನೀವು ಕೆಳಗಡೆ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಸಬ್ಮಿಟ್ ಕೆಳಗಡೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ನೀವು ಇಮೇಲ್ ಐಡಿ ಮತ್ತು ಕೆಳಗಡೆ ಪಾಸ್ವರ್ಡ್ ಹಾಕ್ಕೊಂಡು ನಾನು ಸಬ್ಮಿಟ್ ಮಾಡ್ಕೊಳ್ತೀನಿ. ನೀವು ಮೊಬೈಲ್ ನಂಬರ್ ಮತ್ತು OTP ಹಾಕೊಂಡು ಸಬ್ಮಿಟ್ ಮಾಡ್ಕೊಳ್ಬೋದು. ಇಲ್ಲಿ ಸಬ್ಮಿಟ್ ಅಂತ ಕೊಡ್ತೀನಿ. ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ನಿಮಗೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇರುತ್ತೆ. ಲೆಫ್ಟ್ ಸೈಡಲ್ಲಿ ಈ ರೀತಿ ನಿಮಗೆ ಬರುತ್ತೆ. ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ರೈಟ್ ಸೈಡಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಅಂತ ಮೇಲ್ಗಡೆ ಸರ್ಚ್ ಬಾರ್ ಇರುತ್ತೆ. ಅಲ್ಲಿ ಯುವ ಅಂತ ಟೈಪ್ ಮಾಡಿ, YUVA ಅಂತ ಟೈಪ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಯುವ ನಿಧಿಗೆ ಯೋಜನೆಗೆ ಅರ್ಜಿ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಯುವ ನಿಧಿಗೆ ಅರ್ಜಿ ಹಾಕುವಂಥ ಒಂದು ಬೋರ್ಡ್ ಓಪನ್ ಆಗುತ್ತೆ. ಈ ಬೋರ್ಡಲ್ಲಿ ನೀವು ಅರ್ಜಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನಿಮಗೆ ಈಗ ನೋಡ್ತಿರೋದ್ರಲ್ಲಿ ಮೊದಲನೇದು ಏನು ಬ್ಲ್ಯಾಕ್ ಕಲರ್ ಟ್ಯಾಬ್ ಇದೆ, ಆ ಟ್ಯಾಬನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾರು UCMS ಪೋರ್ಟಲ್ ಅಥವಾ ನಿಮ್ಮ ವಿಶ್ವವಿದ್ಯಾಲಯದಿಂದ ಕೊಟ್ಟಿರ್ತಾರಲ್ಲ ನಂಬರು, ಆ ನಂಬರ್ ನಿಮಗೆ ಅಪ್ಡೇಟ್ ಆಗಿಲ್ಲ ಅಂತ ತೋರಿಸುತ್ತೆ. ನೀವು ಹಾಕುವಾಗ ತೋರಿಸಿದಾಗ ಮೇಲ್ಗಡೆ ಇದೆಲ್ಲ ಟಾಸ್ಕ್ ಬರೋ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇಲ್ಲ ಅಲ್ಲೇ ಹೆಲ್ಪ್ಲೈನ್ ಚಾಟ್ ಇರುತ್ತೆ, ಅವರೊಂದಿಗೆ ಚಾಟ್ ಮಾಡಿದ್ರೆ ಸರಿ ಅಪ್ಡೇಟ್ ಆಗುತ್ತೆ. ಇನ್ನು ನೀವು ನಿಮ್ಮ ಯೂನಿವರ್ಸಿಟಿಗೆ ಹೋಗಿ ಭೇಟಿ ಮಾಡಬೇಕಾಗುತ್ತೆ ಅಥವಾ ನಿಮ್ಮ ಕಾಲೇಜಿಗೆ ಹೋಗಿ ಭೇಟಿ ಮಾಡಬೇಕಾಗುತ್ತೆ. ಮೊದಲು ನೀವು ಹಾಕಿ ನೋಡಿ ಒಂದು ಸಲ. ಇಲ್ಲಿ ನೀವು ನೋಡ್ಬೋದು ಸಾರಾನುಸಾರ ಎಲ್ಲ ಇದೆ, ಇದನ್ನೆಲ್ಲ ನೋಡ್ಕೊಳ್ಳಿ ಮೊದಲು ನಿಯಮಗಳನ್ನು. ಆಗ ಎಸ್ ಅಂತ ಮಾಡಬೇಕಾಗುತ್ತೆ. ನೋ ಅಂತ ಮಾಡಿದ್ರೆ ಬರೋಲ್ಲ, ನೀವು ಎಲಿಜಿಬಲ್ ಅಲ್ಲ ಅಂತ ಎಸ್ ಅಂತ ಮಾಡಿ. ಎಸ್ ಅಂತ ಮಾಡಿದ್ಮೇಲೆ ಅರ್ಜಿದಾರ ವಿವರಗಳನ್ನು ಕೇಳುತ್ತೆ. ಅಲ್ಲಿ ಆಧಾರ್ ದೃಢೀಕರಣ ಅಂತ ಕೇಳುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಆಧಾರ್ ನಂಬರ್ ಕೇಳುತ್ತೆ, OTP ಕೇಳುತ್ತೆ. OTP ಬಿಟ್ಟು ಕೆಳಗಡೆ ಗೆಟ್ ಡೀಟೇಲ್ಸ್ ಕೊಟ್ಟರೆ ಇಲ್ಲಿ ನಿಮಗೆ ಫೋಟೋ, ನಿಮ್ಮ ಡೀಟೇಲ್ಸು ಎಲ್ಲ ಬರುತ್ತೆ. ಲಿಂಗ ಮತ್ತು ನಿಮ್ಮ ನೇಮು, ನಿಮ್ಮ ಹುಟ್ಟಿದ ದಿನಾಂಕ, ನಿಮ್ಮ ಅಡ್ರೆಸ್ ಎಲ್ಲ ಬರುತ್ತೆ. ಇನ್ನು ಕೆಳಗಡೆ ನೀವು ಮೇಲ್ನಂತೆ ಎಲ್ಲ ಸರಿ ಇದೆ ಅಂತ ಕೇಳುತ್ತೆ, ಅಲ್ಲಿ ಎಸ್ ಅಂತ ಕೊಟ್ಕೊಳ್ಳಿ. ಎಸ್ ಅಂತ ಕೊಟ್ಟಾಗ ಎಲ್ಲ ಆಟೋಮೆಟಿಕ್ ಅದೇ ತಗೊಳುತ್ತೆ. ಇನ್ನು ಕೆಳಗಡೆ ನಿಮ್ಮ ಜಿಲ್ಲೆಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ತಾಲೂಕನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಪದವಿಯನ್ನು ಕ್ಲಿಕ್ ಮಾಡ್ಬೋದು. IT ಡಿಗ್ರಿ, ಡಿಪ್ಲೊಮಾ ಎರಡರಲ್ಲೊಂದು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಪದವಿ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಪದವಿ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ಈ ಹಾಕಿದ ನಂತರ ನಿಮಗೆ UG ಅಂಡರ್ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್ ಅಂತ ಕೇಳುತ್ತೆ. ಅಲ್ಲಿ ನೀವು ಅಂಡರ್ ಗ್ರಾಜುಯೇಟ್ನ ಕೊಡ್ಕೊಳ್ಬೇಕಾಗುತ್ತೆ. ಇನ್ನು ಕೆಳಗೆ ನಿಮ್ಮ ಯೂನಿವರ್ಸಿಟಿ ಕೇಳುತ್ತೆ. ಅಲ್ಲಿ ನಮ್ಮದು ಯೂನಿವರ್ಸಿಟಿ ಆಫ್ ಮೈಸೂರು, ಅದಕ್ಕೆ ಯೂನಿವರ್ಸಿಟಿ ಆಫ್ ಮೈಸೂರನ್ನ ಕೊಟ್ಕೊಳ್ತೀನಿ. ನಿಮ್ಗೆ ಯಾವ ಯೂನಿವರ್ಸಿಟಿ ಬರುತ್ತೆ ಆ ಯೂನಿವರ್ಸಿಟಿ ಕೊಟ್ಕೊಳ್ಳಿ. ಇನ್ನು ಕೆಳಗಡೆ ಇಲ್ಲಿ ಸುಮಾರು ಕಾಲಮ್ ಆಗಿ ಖಾಲಿ ಇವೆ, ಯಾಕಂದರೆ ನಿಮಗೆ ಓಪನ್ ಆಗಿದೆ ತಿಳಿಸೋಗೋಸ್ಕರ ಮಾಡಿದ್ದೇನೆ. ಇದು ಇನ್ನೂ ಅಪ್ಲಿಕೇಶನ್ ಕರೆಕ್ಟಾಗಿ ಪ್ರಾಪರ್ ವರ್ಕ್ ಆಯ್ತಿಲ್ಲ. ಆದಂಥ ಅರ್ಜಿ ಹಾಕು ನಾನೇ ಮಾಡ್ತೀನಿ. ಗುಡ್ ಬೈ, ಥ್ಯಾಂಕ್ ಯು, ಧನ್ಯವಾದಗಳು.